ಇಲ್ಲಿ ನೋಡ್ಬೋದು ಮೊದಲನೇದಾಗಿ ವಿದುರನ ಕಥೆ ಅಂತ ಇದೆ. ಮಾಂಡವ್ಯ ಎನ್ನುವ ಮುನಿ ವಿವೇಕಿ, ಧರ್ಮವೆಲ್ಲವನ್ನು ತಿಳಿದವ, ಸತ್ಯ ನಿಷ್ಠೆ ಮತ್ತು ತಪೋನಿಷ್ಠ. ದಟ್ಟ ಕಾಡಿನಲ್ಲಿ ಅವನ ಆಶ್ರಮ. ಆಶ್ರಮದ ಎದುರು ಆಶ್ರಮಕ್ಕೆ ಒಳ ಹೋಗುವ ದ್ವಾರದಲ್ಲಿ ಒಂದು ವಿಶಾಲವಾದ ಮರ, ಅದರ ಕೆಳಗೆ ಆ ಮಹಾಯೋಗಿ ತಪಸ್ಸಿಗೆ ತೊಡಗಿದ್ದ. ಹರೇ ಕೃಷ್ಣ, ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯಾತ್ಮ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಇಲ್ಲಿ ಮಾಂಡವ್ಯ ಋಷಿಗಳು ಸಾಕ್ಷಾತ್ ಯಮಧರ್ಮರಾಯನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಆ ಶಾಪ ಏನು ಅಂತಂದರೆ, ನೀನು ಭೂಮಿಯಲ್ಲಿ ಶೂದ್ರನಾಗಿ ಜನಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಆ ಒಂದು ಶಾಪದಿಂದಾಗಿ ಯಮಧರ್ಮರಾಯನು ವಿದುರನಾಗಿ, ಅಂದರೆ ಶೂದ್ರನಾಗಿ ವಿದುರನಾಗಿ ಹುಟ್ಟಿ ಬರ್ತಾನೆ ಅಂತಂದರೆ. ಸೊ ಆ ಒಂದು ವಿಶೇಷವಾದಂತಹ ಕಥೆಗಳನ್ನು ಒಳಗೊಂಡಿರುವಂತಹ ಈ ವಿದುರ ಅನ್ನುವಂತಹ ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ. ನೀವು ಇಲ್ಲಿ ನೋಡ್ಬೋದು, ಪುಸ್ತಕದ ಹೆಸರು ಮಹಾಭಾರತದ ನೈಜ ನಾಯಕ ವಿದುರ ಅಂತ ಇದೆ. ಜೊತೆಗೆ ನೀತಿ, ನಿಯತಿ, ನಿಯತ್ತು ಅಂತ ಹೇಳ್ಬಿಟ್ಟು ನಮಗೆ ಇದರಲ್ಲಿ ಕಾಣಿಸುತ್ತೆ. ಈ ಪುಸ್ತಕದ ಒಂದು ಲೇಖಕರು ಜಗದೀಶ್ ಶರ್ಮಾ ಸಂಪಾ ಅವರಾಗಿದ್ದಾರೆ. ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 190 ಆಗಿದೆ. ಈಗ ನಾವು ಬರೀ ವಿದುರ ಅಂದ ತಕ್ಷಣಕ್ಕೆ ಯಾರು ವಿದುರ? ಈ ಮಹಾಭಾರತದಲ್ಲಿ ನಾವು ವಿದುರನ ಒಂದು ಪಾತ್ರವನ್ನು ನೋಡಿರ್ತೀವಿ, ವಿದುರನ ಬಗ್ಗೆನೂ ಕೂಡ ಸ್ವಲ್ಪ ಕೇಳಿರ್ತೀವಿ. ಆದರೆ ಆ ವಿದುರ ಯಾರು, ಯಾರಿಂದ ಶಾಪವನ್ನು ಪಡೆದು ಅವನು ಶೂದ್ರನಾಗಿ ವಿದುರನಾಗಿ ಬಂದ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಇನ್ನೂ ಹಲವಾರಿದೆ. ಮೊದಲನೇದಾಗಿ ಇದರಲ್ಲಿ ಇರುವಂತಹ ವಿಷಯಗಳನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ವಿದುರನ ಕತೆ ಅಂತಂದರೆ ವಿದುರ ಯಾರು, ಆತನ ಬಗ್ಗೆ ತುಂಬಾ ವಿಶೇಷವಾದ ಮಾಹಿತಿಗಳನ್ನು ನೋಡ್ಬೋದು. ಜೊತೆಗೆ ವಿದುರ ಹೇಳಿದ ಕತೆ ಅಂತಂದರೆ, ಮಹಾಭಾರತದಲ್ಲಿ ವಿದುರ ಹಲವಾರು ಕತೆಗಳನ್ನು ಹೇಳ್ತಾನೆ. ಸೊ ಕೆಲವು ಸಂದರ್ಭಗಳಲ್ಲಿ ಕತೆಗಳನ್ನು ಹೇಳ್ತಾ ಹೋಗ್ತಾನೆ. ಆ ಕತೆಗಳು ಯಾವುದಂತನೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ವಿದುರನ ನೀತಿ ಅಂದರೆ ವಿದುರನ ಒಂದು ನೀತಿ ಏನು ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಸಂಖ್ಯಾ ನೀತಿ, ದತ್ತಾತ್ರೇಯರು ಮತ್ತು ಸಾಧ್ಯರ ಸಂವಾದ, ಮನೆ ಎಂದರೇನು, ಯಾರು ವಿದ್ಯಾವಂತ ಯಾರು ಅವಿದ್ಯಾವಂತ, ಈ ರೀತಿಯಾಗಿ ನಮಗೆ ಹಲವಾರು ವಿಶೇಷವಾದಂತಹ ಮಾಹಿತಿಗಳನ್ನು ನಾವು ಈ ಪುಸ್ತಕದ ಒಳಗಡೆ ನೋಡಬಹುದು. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ವಿದುರನ ಕಥೆ ಅಂತ ಇದೆ. ಮಾಂಡವ್ಯ ಎನ್ನುವ ಮುನಿ ವಿವೇಕಿ, ಧರ್ಮವೆಲ್ಲವನ್ನು ತಿಳಿದವ, ಸತ್ಯ ನಿಷ್ಠೆ ಮತ್ತು ತಪೋನಿಷ್ಠ. ದಟ್ಟ ಕಾಡಿನಲ್ಲಿ ಅವನ ಆಶ್ರಮ. ಆಶ್ರಮದ ಎದುರು ಆಶ್ರಮಕ್ಕೆ ಒಳ ಹೋಗುವ ದ್ವಾರದಲ್ಲಿ ಒಂದು ವಿಶಾಲವಾದ ಮರ, ಅದರ ಕೆಳಗೆ ಆ ಮಹಾಯೋಗಿ ತಪಸ್ಸಿಗೆ ತೊಡಗಿದ್ದ. ಈ ರೀತಿಯಾಗಿ ಮಾಂಡವ್ಯ ಋಷಿಗಳು ಯಾವ ರೀತಿಯಾಗಿ ಈ ಯಮಧರ್ಮರಾಯನಿಗೆ ಶಾಪವನ್ನು ಕೊಡ್ತಾರೆ, ಅದರ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಈ ಕಥೆಯನ್ನು ನಾವು ತುಂಬಾ ಸ್ಪಷ್ಟವಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ವಿದುರ ಅಂತಂದರೆ ಯಾರು ಅಂತ ಹೇಳ್ಬಿಟ್ಟು. ಈ ವಿಶೇಷವಾದಂತಹ ಪುಸ್ತಕವನ್ನು ಯಾರೆಲ್ಲ ತೊಗೊಳ್ಬೇಕಂತ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ವಿದುರ ಅಂತ ಕಳಿಸಿದ್ರೆ ಸಾಕು. ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಈ ಪುಸ್ತಕದ ಬೆಲೆ 250 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ. ಯಾರಿಗೆ ಬೇಕು ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ನಮಸ್ಕಾರ.